ಇಂದಿನ ವಿಡಿಯೋ ಶಿವಸಹಸ್ರನಾಮದ 6ನೇ ಸ್ತೋತ್ರದ ಬಗ್ಗೆ. ಶಿವಸಹಸ್ರನಾಮದ 6ನೇ ಸ್ತೋತ್ರವು ಹೀಗಿದೆ. ಲೋಕಪಾಲೋ ಹರಿತಾತ್ಮ ಪ್ರಸಾದೋ ಅಯಘರ್ತಭಿಃ ಪವಿತ್ರಶ್ಚ ಮಹಶ್ಚೈವ ನಿಯಮೋ ನಿಯಮಾಶ್ರಿತಃ. ಈ ಶಿವಸಹಸ್ರನಾಮ ಸ್ತೋತ್ರದಲ್ಲಿ ಶಿವನ 8 ನಾಮಗಳಿವೆ. ಈಗ ಶಿವನ ಈ 8 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ: ಓಂ ಲೋಕಪಾಲಾಯ ನಮಃ. ಈ ಶಿವನಾಮದ ಅರ್ಥ, ಈ ಇಡೀ ಭೂಮಿಯನ್ನು ರಕ್ಷಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 2ನೇ ನಾಮ ಹೀಗಿದೆ: ಓಂ ಅಂತರಿತಾತ್ಮನೇ ನಮಃ. ಈ ಶಿವನಾಮದ ಅರ್ಥ, ತನ್ನೊಳಗೆ ಎಲ್ಲ ಗುಣಗಳನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 3ನೇ ನಾಮ ಓಂ ಪ್ರಸಾದಾಯ ನಮಃ. ಈ ಶಿವನಾಮದ ಅರ್ಥ, ಪ್ರೀತಿಯ ರೂಪವನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 4ನೇ ನಾಮ ಓಂ ಅಯಘರ್ಧಭಯೇ ನಮಃ. ಈ ಶಿವನಾಮದ ಅರ್ಥ, ಕುದುರೆಗಳಿಂದ ಎಳೆಯಲ್ಪಟ್ಟ ರಥದಲ್ಲಿ ಸಂಚರಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಓಂ ಪವಿತ್ರಾಯ ನಮಃ. ಈ ಶಿವನಾಮದ ಅರ್ಥ, ಈ ಲೌಕಿಕ ಜೀವನದ ಸಮಸ್ಯೆಗಳಿಂದ ನಮ್ಮನ್ನು ರಕ್ಷಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಓಂ ಮಹತೇ ನಮಃ. ಈ ಶಿವನಾಮದ ಅರ್ಥ, ಪೂಜೆಗೆ ಅರ್ಹನಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಓಂ ನಿಯಮಾಯ ನಮಃ. ಈ ಶಿವನಾಮದ ಅರ್ಥ, ಈ ಜೀವನದ ನಿಯಮಗಳ ರೂಪವಾಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 8ನೇ ನಾಮ ಓಂ ನಿಯಮಾಶ್ರಿತಾಯ ನಮಃ. ಈ ಶಿವನಾಮದ ಅರ್ಥ, ಜೀವನದ ಎಲ್ಲ ನಿಯಮಗಳನ್ನು ಪಾಲಿಸುವವರಿಗೆ ಆಶ್ರಯವಾಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವಸಹಸ್ರನಾಮದ 6ನೇ ಸ್ತೋತ್ರದ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವಸಹಸ್ರನಾಮದ 7ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.